1,25,000 ಆಗಿದೆ. ನಮ್ಮಂತ ಬಡವರು ಇದನ್ನ ಪರ್ಚೇಸ್ ಮಾಡಕ್ಕಾಗತ್ತಾ? ಬಂಗಾರದ ಪ್ರೈಸ್ ಲಾಸ್ಟ್ 1 ವರ್ಷದಿಂದ 75,000 ರೂಪಾಯಿಗೆ 10 ಗ್ರಾಮ್ ಬರ್ತಿತ್ತು. ಈಗ ಅದು 1,25,000 ಆಗಿದೆ. ಯೂಶುವಲಿ ಗೋಲ್ಡ್ ಪ್ರೈಸ್ ಕೆಳಗಡೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಗೋಲ್ಡ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ, ಅದು ಡಾಲರ್ ನ ಕೊಟ್ಟು. ಗ್ಲೋಬಲ್ ಅಲ್ಲಿ ಗೋಲ್ಡ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಇವನ್ ಡಾಲರ್ ಅಲ್ಲಿ ಗೋಲ್ಡ್ ಕೆಳಗಡೆ ಬಂದ್ರು ಕೂಡ ಗೋಲ್ಡ್ ಪ್ರೈಸ್ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಡಾಲರ್ ವಿರುದ್ಧ ನಮ್ಮ ಭಾರತದ ರೂಪಿ ಡಿಪ್ರಿಸಿಯೇಷನ್ ಆಗ್ತಿರೋದ್ರಿಂದ ಇನ್ನು ಮುಂದೆ ಕೂಡ ಗೋಲ್ಡ್ ಪ್ರೈಸ್ ಕೆಳಗಡೆ ಬರಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನು ಗೋಲ್ಡ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕಂತ ಕೇಳ್ತೀರಾ? ಈಗ ನೀವೇನಾದ್ರೂ ಫಿಸಿಕಲ್ ಗೋಲ್ಡ್ ನ ತಗೋಬೇಕಂತಂದ್ರೆ 1 ಗ್ರಾಮ್ ತಗೋಬೇಕಂದ್ರೂ ಕೂಡ ನೀವು 13,000 ಇಂದ 14,000 ಪ್ಲಸ್ ಮೇಕಿಂಗ್ ಚಾರ್ಜ್ ಕೂಡ ಕೊಡಬೇಕು. ಬಟ್ ನಿಮ್ಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ETF ಗಳನ್ನ ನೀವು ಕೇವಲ 100 ರೂಪಾಯಿ ಕೊಟ್ಟು ಕೂಡ ಪರ್ಚೇಸ್ ಮಾಡಬಹುದು. ಗೋಲ್ಡ್ ಪ್ರೈಸ್ ಹೇಗ್ ಮೇಲೆ ಹೋಗುತ್ತಲ್ವಾ, ಅದೇ ರೀತಿ ನೀವು ಇನ್ವೆಸ್ಟ್ ಮಾಡಿರೋ ಹಣನೂ ಕೂಡ ಮೇಲೆ ಹೋಗುತ್ತೆ. ಬಟ್ ಒಂದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಗೋಲ್ಡ್ ETF ನ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಟ್ರ್ಯಾಕಿಂಗ್ ಎರರ್ ಮತ್ತೆ ಎಕ್ಸ್ಪೆನ್ಸ್ ರೇಷಿಯೋನ ಗಮನದಲ್ಲಿ ಇಟ್ಕೊಂಡು ಈ ಗೋಲ್ಡ್ ETF ನ ಪರ್ಚೇಸ್ ಮಾಡಿ. ಸೊ ಮಾರ್ಕೆಟ್ ಅಲ್ಲಿರೋ ಎಲ್ಲ ಗೋಲ್ಡ್ ETF ಗಳ ಟ್ರ್ಯಾಕಿಂಗ್ ಎರರ್ ಮತ್ತೆ ಎಕ್ಸ್ಪೆನ್ಸ್ ರೇಷಿಯೋ ನಿಮ್ಗೆ ಏನಾದ್ರು ಬೇಕಂದ್ರೆ ETF ಅಂತ ಕಮೆಂಟ್ ಮಾಡಿ, ನಿಮ್ಗೆ ಪರ್ಸನಲ್ ಆಗಿ ನಾನು ನಿಮ್ಗೆ ಈ ಎಲ್ಲ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ.